ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಮ ಮನೇಲಿ ಏನಾದರೂ ಬೆಳ್ಳಿ ಪಾತ್ರೆಗಳಿತ್ತು ಅಥವಾ ಬೆಳ್ಳಿ ಒಡವೆಗಳೇನಾಗಿರ್ಬೋದು, ಬೆಳ್ಳಿ ಪೂಜಾ ಐಟಮ್ಸ್ಗಳಾಗಿರ್ಬೋದು, ಬೆಳ್ಳಿದು ಯಾವುದೇ ನಿಮ್ಮ ಮನೇಲಿ ಐಟಮ್ಸ್ ಏನಾದ್ರು ಇತ್ತು ಅದೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಕಲೆಗಳೆಲ್ಲ ಆಗಿತ್ತು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಅಂತಲೇ ಹೇಳ್ಬೋದು. ನಾನು ಇವತ್ತು ಒಂದು ಲಿಕ್ವಿಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಯೂಸ್ ಮಾಡಿಕೊಂಡು ವಾಶ್ ಮಾಡಿದ್ರಿ ಅಂತ ಹೇಳಿದ್ರೆ ಒರಿಜಿನಲ್ ಬೆಳ್ಳಿ ಕಲರ್ ಏನಿರುತ್ತೆ, ಹೊಸದಾಗಿ ನೀವು ಹೇಗೆ ಐಟಮ್ಸ್ ಅಂದಾಗ ಬೆಳ್ಳಿ ಇರುತ್ತೆ ನೋಡಿ, ಸೇಮ್ ಅದೇ ರೀತಿನಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ನೀವು ಹೊರಗಡೆ ಈಗ ಶಾಪಲ್ಲೆಲ್ಲ ಕೊಟ್ಟು ವಾಶ್ ಮಾಡಿಸ್ಕೊಳ್ಳೋ ನೀಡೇ ಇರೋದಿಲ್ಲ, ಕೆಲವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಇಲ್ಲಿ ಬೆಳ್ಳಿ ಎಲ್ಲ ತಗೋಬಿಡ್ತಾರೆ ಅವರೇ ಅಂತ ಹೇಳಿ ಅನ್ಕೊಂಡಿರ್ತೀರಾ. ಮತ್ತೆ ಚಾರ್ಜಸ್ ಕೂಡ ತುಂಬ ಜಾಸ್ತಿ ಮಾಡ್ತಿರ್ತಾರೆ. ಬಟ್ ನಿಮಗೆ ಮೀಶೋಯಿಂದ ಒಂದು ಲಿಕ್ವಿಡ್ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಜಾಸ್ತಿ ಉಜ್ಜಬೇಕು, ಜಾಸ್ತಿ ತಿಕ್ಕಬೇಕು ಅಂತೇನಿಲ್ಲ, ನಾರ್ಮಲ್ ಆಗಿ ನೀವು ವಾಶ್ ಮಾಡಿಬಿಟ್ರೆ ಸಾಕು, ಒರಿಜಿನಲ್ ಆಗಿ ಪಳ ಪಳ ಅಂತ ಹೊಳಿಯುತ್ತೆ. ಯಾವುದು ಆ ಲಿಕ್ವಿಡ್ ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತಾ ನೋಡಬೇಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಮತ್ತು ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ತಡ ಮಾಡದೆ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಆ ಲಿಕ್ವಿಡ್ ಯಾವುದು ಅಂತ ಹೇಳಿದ್ರೆ ಸಿಲ್ವರ್ ಡಿಪ್ ಇನ್ಸ್ಟೆಂಟ್ ಸಿಲ್ವರ್ ಕ್ಲೀನರ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ. ಇದೇ ಆ ಒಂದು ಲಿಕ್ವಿಡ್ ಕ್ಲೀನರ್ ಇದು. ಅಂಡ್ ಇದು ನೋಡಿ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಕೊಟ್ಟಿರ್ತಾರೆ. ಅಂಡ್ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಈಗ ನೋಡೋಣ. ನಾನಿಲ್ಲಿ ಬೆಳ್ಳಿ ತಟ್ಟೆನೆ ತಗೊಂಡಿದ್ದೀನಿ, ಸ್ವಲ್ಪ ಕಲೆಗಳೆಲ್ಲ ಆಗಿತ್ತು ಅಂತ ಹೇಳಿ. ಇದನ್ನ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಇದನ್ನ ಈ ಲಿಕ್ವಿಡ್ ನ ನೀವು ನಾರ್ಮಲ್ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಬೌಲ್ಗೆ ನೀವು ಹಾಕೊಳ್ಳೋದಲ್ಲ. ನೀವು ಸ್ವಲ್ಪ ಗಾಜಿಂದು ಬೌಲ್ ಅಥವಾ ಗಾಜಿಂದ ಏನಾದ್ರು ಪ್ಲೇಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಲ್ಲಿ ಹಾಕೊಳ್ಳಿ. ಬಿಕಾಸ್ ಇದು ಸ್ವಲ್ಪ ಸುಡತ್ತೆ. ಹಾಕಂದ್ರೆ ಸುಡತ್ತೆ ಅಂತ ಹೇಳಿದ್ರೆ ತುಂಬಾ ಬರ್ನ್ ಆಗುತ್ತೆ ಅಂತ ಹೇಳೋದಲ್ಲ, ಬಟ್ ಆ ಗಾಜಲ್ಲಿ ಹಾಕೋಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಇತ್ತು. ಹಾಗಾಗಿ ಗಾಜಲ್ಲಿ ಸ್ವಲ್ಪ ಹಾಕೊಂಡು ಸ್ಕ್ರಬ್ಬರ್ ಅಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ನೀರಲ್ಲಿ ವೆಟ್ ಮಾಡ್ಕೋಬೇಕು. ನೀವು ಯಾವ್ದು ಐಟಮ್ಸ್ ತಗೊಂತೀರ ಅದನ್ನ ನೀರಲ್ಲಿ ವೆಟ್ ಮಾಡ್ಕೊಂಡು ಆಮೇಲೆ ಸ್ಕ್ರಬ್ಬರ್ ಅಲ್ಲಿ ನಿಧಾನಕ್ಕೆ ನೋಡಿ, ನಾನು ಇಲ್ಲಿ ಸ್ಮೂತ್ ಆಗಿ ಅದನ್ನ ವಾಶ್ ತಿಕ್ತಾ ಇದ್ದೀನಿ ನೋಡಿ, ಕಾಣಿಸ್ತಿಲ್ಲ, ಸ್ಕ್ರಬ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ನೋಡ್ತಿದ್ದೀರಲ್ಲ. ಇದನ್ನ ಆಮೇಲೆ ತಣ್ಣೀರಲ್ಲಿ ನೀವು ವಾಶ್ ಮಾಡ್ಬೋದು. ನಾನಿಲ್ಲಿ ನಿಮ್ಗೆ ಬೇಗ ತೋರ್ಸೋಣ ಅಂತ ಹೇಳಿ ಅಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಫುಲ್ಲು ನೀವು ಈ ರೀತಿ ನಲ್ಲೆಲ್ಲ ನಾರ್ಮಲ್ ಆಗಿ ತಿಕ್ಬೇಕು, ತುಂಬಾ ಜೋರಾಗಿ ತಿಕ್ಕೋದಲ್ಲ, ಮತ್ತೆ ತುಂಬಾ ಒಂದು 10 ನಿಮಿಷ ಹಾಗೆ ಆ ರೀತಿನಲ್ಲೆಲ್ಲ ತಿಕ್ಕಬಾರ್ದು. ಜಸ್ಟ್ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಒಳಗಡೆನೆ ನೀವು ಈ ರೀತಿ ಸ್ಕ್ರಬ್ ಮಾಡಿದ್ರೆ ಆಯ್ತು. ಸ್ಕ್ರಬ್ ಮಾಡಿ ತಣ್ಣೀರಲ್ಲಿ ವಾಶ್ ಮಾಡಿಬಿಡಿ. ಆಮೇಲೆ ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಎಲ್ಲದು ಕೂಡ ಡ್ರೈ ಆಗೋ ರೀತಿಯಲ್ಲಿ ಒರೆಸ್ಕೊಬಿಡಿ ಅಷ್ಟೇ. ಇದನ್ನ ನೀವು ಯೂಸ್ ಮಾಡ್ಬೇಕಾದ್ರೆ ನಿಮ್ದೇನಾದ್ರು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಗ್ಲೌಸ್ ಹಾಕೊಂಡು ಇದನ್ನ ಯೂಸ್ ಮಾಡಿ. ಓಕೆನಾ? ಅವಾಗ ನಿಮ್ಗೆ ಏನು ಲೈಕ್ ಸೈಡ್ ಎಫೆಕ್ಟ್ ಏನು ಆಗೋದಿಲ್ಲ ನಿಮ್ಮ ಸ್ಕಿನ್ಗೆ. ಇಲ್ಲ ನೀವು ನಾರ್ಮಲ್ ಇದ್ದೀರಾ ಅಂತ ಹೇಳಿದ್ರೆ ಹಾಗೇನೆ ನಾರ್ಮಲ್ ಕೈಯಲ್ಲೇ ವಾಶ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದನ್ನ ನೀವು ಬೆಳ್ಳಿ ಪಾತ್ರೆಗಳಾಗಿರ್ಬೋದು, ದೀಪಗಳಾಗಿರ್ಬೋದು, ಪೂಜಾ ಐಟಮ್ಸ್ಗಳಾಗಿರ್ಬೋದು, ಅಥವಾ ಏನಾದ್ರು ಜ್ಯುವೆಲ್ರೀಸ್ ಇತ್ತು ಅಂದರೆ ಚೈನ್ ಆಗಿರ್ಬೋದು, ಕಾಲ್ ಚೈನ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಯಾವುದೇ ನಿಮ್ಮ ಮನೆಯಲ್ಲಿ ಬೆಳ್ಳಿ ವಸ್ತುಗಳಿತ್ತು ಅಂತ ಹೇಳಿದ್ರೆ ಮಾತ್ರ ನೀವು ಈ ಒಂದು ಕ್ಲೀನರಿಂದ ನೀವು ಯೂಸ್ ಮಾಡ್ಕೋಬೇಕು, ಅಂದರೆ ಕ್ಲೀನ್ ಮಾಡ್ಕೋಬೇಕು. ಬೇರೆ ಯಾವುದಕ್ಕೂ ಕೂಡ ಅಂದರೆ ಹಿತ್ತಾಳೆ, ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಅದಕ್ಕೆಲ್ಲ ಯೂಸ್ ಆಗೋದಿಲ್ಲ, ವರ್ಕ್ ಆಗೋದಿಲ್ಲ. ಬರೀ ಬೆಳ್ಳಿ ಸಾಮಾನುಗಳಿಗೆ ಮಾತ್ರ ಇದನ್ನ ಈ ಲಿಕ್ವಿಡ್ನ ನೀವು ಯೂಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಓಕೆನಾ? ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಲ್ವಾ? ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತೀರ ಅಲ್ವಾ, ಬೆಳ್ಳಿ ಪಾತ್ರೆಗಳೆಲ್ಲ ಹೇಗೆ ತೊಳೆಯೋದು, ಬೇರೆಯವ್ರ ಹತ್ರ ತೊಳಿಸ್ಬೇಕು ಹೇಗೆ ಅಂತ ಹೇಳಿ. ನಿಮಗೆ ಮೀಶೋದಲ್ಲೇ ಈ ಒಂದು ಕ್ಲೀನರ್ ಸಿಗ್ತಿದೆ. ಆ್ಯಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ನಿಮ್ಗೆ ಹೇಳೋದೇ ಮರ್ತೆ, ಇದು ಬರೀ 139 ರೂಪಾಯಿ, ₹1 ಕಮ್ಮಿ 140 ರುಪೀಸಲ್ಲಿ ಸಿಗುತ್ತೆ. 300 ml ಇರುತ್ತೆ. ಓಕೆನಾ? ಜಾಸ್ತಿ ಕ್ವಾಂಟಿಟಿ ಅಂತಲೇ ಹೇಳ್ಬೋದು. 300 ml ಇದೆ. ಆರಾಮ್ಸಾಗಿ ಕೊಡ್ಬೋದು ಕಣ್ಣು ಮುಚ್ಕೊಂಡು. ನೋಡಿ ನಿಮ್ಗೆ ಲೈಕ್ ಆಯಿತು, ನಿಮಗೆ ನೀಡಿತ್ತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ, ಪಾಸಿಟಿವ್ ರಿಸಲ್ಟ್ ಇದೆ. ಅಂಡ್ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಮಿಸ್ ಮಾಡದಂತೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಅವ್ರ ಮೇಲೆ ಏನಾದ್ರು ಬೆಳ್ಳಿ ಸಾಮಾನುಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.